ಎಲ್ಲ ರೈಡ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ರೆ ನೋಡ್ರಿ ಹಿಂಗೆ ಆಗೋದು. ಬಂಜೆ ಗಾಡಿಗಳೆಲ್ಲ ನೋಡ್ರಿ ತುಕ್ಕಿಡ್ದುಬಿಟ್ಟವೆ. ಗಾಡಿ ರೆಡಿ ಮಾಡ್ಸೋಕ್ಕೆ ಟೈಮ್ ಸಿಗ್ತಿಲ್ಲ ನನಗೆ. ನೋಡ್ರಿ ಇದೆಲ್ಲ ಹಂಗಂಗೆ ಬಿದ್ದೈತೆ. ಇವಾಗ ನೋಡ್ರಪ್ಪ, ಯಾರಾದರೂ ಬಿಡ್ದಿಲಿ ಬೋಟಿಂಗು ಕಾಯಾಕಿಂಗ್ ಎಲ್ಲ ಮಾಡಬೇಕು ಅಂದರೆ ನೀವು ನೆಲ್ಲಿಗುಡ್ಡಿಗೆ ಕೆರೆಗೆ ಹತ್ರಕ್ಕೆ ಬರ್ಬೋದು. ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನಾವಂತೂ ಹೋಗಿಲ್ಲ. ಲಡಾಖ್ ವೀಡಿಯೋಸು ಕ್ರ್ಯಾಶ್ ಆಗಿಬಿಡೈತೆ ಸ್ನೇಹಿತರೆ. ಡೇಟಾ SSD ಕ್ರ್ಯಾಶ್ ಆಗಿ ಫುಲ್ ಡೇಟಾ ಎಲ್ಲ ಹೊಗೆ ಹಾಕ್ಸ್ಕೊಂಡೈತೆ. ಆ್ಯಕ್ಚುಲಿ ಇದು ಏನು ನಾವು ಯೂಸ್ ಮಾಡ್ತಾ ಇರೋದು ವಿ ರೈಡರ್ಸು. ಇದು ಕ್ರೇಜಿ ಯೂಸು ಗುರು. ನೀವು ಏನು ಅಂದ್ಕೊಳ್ರಿ, ನಮ್ಮ ಲಡಾಖಲ್ಲಿ ಇದ್ದಿದ್ದಕ್ಕೆ ಎಷ್ಟು ಉಪಯೋಗ ಆಯಿತು ಅಂತ ಅಂದರೆ, ನೀವು ಒಂದ್ಸಲ ಯಾರಾದರೂ ಫ್ರೆಂಡ್ಸು ರೈಡರ್ಗಳಿದ್ದರೆ ಟ್ರೈ ಮಾಡಿ ನೋಡಿರಿ. ಒಳ್ಳೆ ಬೆನಿಫಿಟ್ ಗುರು ಇದು, ಹೇಳೋದಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ ಇದು. ಎಲ್ಲ ರೈಡ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ರೆ ನೋಡ್ರಿ ಹಿಂಗೆ ಆಗೋದು. ಬಂಜೆ ಗಾಡಿಗಳೆಲ್ಲ ನೋಡ್ರಿ ತುಕ್ಕಿಡ್ದುಬಿಟ್ಟವೆ. ಲಡಾಖಿಂದ ಬಂದು ಎಲ್ಲ ಎತ್ತಿಕ್ಕಿದ್ದು. ಎಲ್ಲೂ ರೈಡೇ ಹೋಗಿರಲಿಲ್ಲ. ಇವತ್ತು ಆಚೆ ತೆಗೆದ್ರೆ ಎಲ್ಲ ಫುಲ್ ಎಲ್ಲ ತುಕ್ಕಿಡ್ದು ಹೋಗವೆ. ಫೈನಲಿ ತುಂಬ ದಿನಗಳ ನಂತರ ಒಂದು ರೈಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಎಲ್ಲಿಗೆ ಅಂತ ಅಂದರೆ, ಆ್ಯಕ್ಚುಲಿ ಇದು ಬಂದು ಹೊಸ ಬಿಗಿನಿಂಗ್ ಅಂದ್ಕೊಳ್ರಿ. 2026 ಫಸ್ಟ್ ರೈಡ್ ಟುವರ್ಡ್ಸ್ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಕೊರ್ಗೊಜ್ಜಾಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಬರೋ ಪ್ಲ್ಯಾನ್ ಐತೆ. ಬಿಕಾಸ್ ನಮ್ಮ ಫಸ್ಟ್ ರೈಡು ದೇವ್ರಿಗೆ ಅಂತ ಕೊಟ್ಬಿಡೋಣ. ನೆಕ್ಸ್ಟು ಈ ವರ್ಷ ತುಂಬ ದೊಡ್ಡ ರೈಡ್ ನೋಡ್ತೀರ ನೀವು. ಓಹೋ, ಏನು ಗುರು ಈ ಮಟ್ಟಕ್ಕೆಲ್ಲ ಧೂಳು ಇಳ್ಕೊಬಿಟ್ಟೈತೆ. ನೋಡಿ, ಗಾಡಿ ಎತ್ತೆ ತುಂಬ ದಿನ ಆಗೈತೆ. ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟೈದು ಗುರು. ಎಲ್ಲ ಮತ್ತೆ ಪೇಂಟ್ ಮಾಡಿಸ್ಬೇಕು. ತುಂಬ ದಿನಗಳ ನಂತರ ಹತ್ತತ್ರ 1 ವರ್ಷ ಆದಮೇಲೆ ಮಾಡ್ತಾಯಿದ್ದೀನಿ ಅಂದ್ಕೊಳ್ರಿ ರೈಡು. ಲಡಾಖಿಂದ ಬಂದಾಗಿಂದ ಒಂದೇ ರೈಡ್ ಹೋಗಿದ್ದಿದ್ದು. ಹೆಂಗಾಗ್ಬಿಟ್ಟೈತೆ ಅಂತ ಅಂದರೆ, ಗಾಡಿ ರೆಡಿ ಮಾಡ್ಸೋಕ್ಕೆ ಟೈಮ್ ಸಿಗ್ತಿಲ್ಲ ನನಗೆ. ನೋಡ್ರಿ ಇದೆಲ್ಲ ಹಂಗಂಗೆ ಬಿದ್ದೈತೆ. ಅಯ್ಯೋ, ಆಮೇಲೆ ಮತ್ತೆ ಇನ್ನೊಂದು ಏನಾಗೈತೆ ಅಂತ ಅಂದರೆ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡದೇ ಇಲ್ದಿರೋದಕ್ಕೆ ಕಾರಣ ಲಡಾಖ್ ವೀಡಿಯೋಸು ಕ್ರ್ಯಾಶ್ ಆಗಿಬಿಡೈತೆ ಸ್ನೇಹಿತರೆ. ಡೇಟಾ SSD ಕ್ರ್ಯಾಶ್ ಆಗಿ ಫುಲ್ ಡೇಟಾ ಎಲ್ಲ ಹೊಗೆ ಹಾಕ್ಸ್ಕೊಂಡೈತೆ. ರಿಕವರಿ ಕೊಟ್ಟಿದೆ, ಬಟ್ ರಿಕವರಿ ಆಗ್ತಿಲ್ಲ ಅಂತ ಹೇಳ್ತವ್ರೆ. ಇನ್ನೂ SSD ಕೈಗೆ ಸಿಕ್ಕಿಲ್ಲ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಆಗೋದೇ ಇಲ್ಲ ಅಂತ ಒಂದು 60% ಹೇಳ್ಬಿಟ್ಟಿದ್ದಾರೆ. ಇನ್ನು ರಿಮೈನಿಂಗು 40% ಟ್ರೈ ಮಾಡ್ತೀವಿ ಬ್ರೋ ಅಂತ ಹೇಳಿದ್ದಾರೆ ಅಷ್ಟೇ. ಬೈಕ್ ಓಡಿಸ್ತಾವನು ಲಾರಿನ. ಎಷ್ಟು ದಿನ ಆಗೋಗಿದ್ದು ಈ ಥರ ರೈಡ್ ಮಾಡಿ. ಆ್ಯಕ್ಚುಲಿ ಇವತ್ತು ನಾವು ರೈಡ್ ಮಾಡ್ತಿರೋದು ನಮ್ಮ ಆ್ಯಸ್ ಯೂಶ್ವಲ್ ನಮ್ಮ ಲಡಾಖ್ ಪಾರ್ಟ್ನರ್ ನಮ್ಮ ಜಗ್ಗಿಬೈ ಜೊತೆ. ಜಗ್ಗಿಬೈ ಬರ್ತಿದ್ದಾರೆ. ಎಮಿಷನ್ ಮಾಡಿಸ್ಬೇಕು ಗಾಡಿಗೆ. ಎಮಿಷನ್ ಮಾಡಿಸಿ ಫ್ಯೂಯಲ್ ಅಪ್ ಮಾಡಿಸಿ ಒಟ್ಟಿಗೆ ಹೊರಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಬಿಕಾಸ್ ಒಂದು 6 ತಿಂಗಳಿಂದ ಗಾಡಿ ಲಾಂಗ್ ಎಲ್ಲೂ ಎತ್ತೇ ಇಲ್ಲ. ಲಾಂಗು ಅಷ್ಟೇ ಎಲ್ಲೂ ರೈಡೇ ಮಾಡಿಲ್ಲ ಬಿಡಿ. ಒಂದು 6 ತಿಂಗಳಿಗೆ ಏನೊಂದು 100-120 ಕಿಲೋಮೀಟ್ರ್ ಓಡಿದರೆ ಜಾಸ್ತಿ ಗಾಡಿ. ಸೊ ಇವತ್ತು ತುಂಬ ದಿನ ಆದಮೇಲೆ ಇವತ್ತು ರೈಡ್ ಹೋಗ್ತಾಯಿದ್ದೀವಿ. ಇನ್ನೂ ಚೈನ್ ಲೂಪ್ ಕೂಡ ಮಾಡಿಲ್ಲ. ಚೈನ್ ಲೂಪ್ ಖಾಲಿ ಆಗೈತೆ. ಆ್ಯಕ್ಚುಲಿ ಮಧ್ಯಾಹ್ನ ಹೊರಡಬೇಕು ಅಂತ ಇದ್ದಿದ್ದು, ಬಟ್ ನಮ್ಮ ಜಗ್ಗಿಬೈಗೆ ಏನೋ ಕೆಲಸ ಇದೆ ಅಂತ ಕಾರಣದಿಂದಾಗಿ ಇವಾಗ ಹೊರಡ್ತಾ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಆಗುತ್ತೆ.
ಟ್ರೈನು. ಸರಿ ಸ್ನೇಹಿತರೆ, ಬನ್ನಿರಿ ಫುಲ್ ಚಿತಾಲ್ಪತಾಲ್ ಇವತ್ತು. ಎಷ್ಟೊಂದು ದಿನಗಳು ಲಾಗ್ ಮಾಡೇ ತಿಂಗಳುಗಳಾಗ್ಬಿಟ್ಟೈತೆ. ನೋಡೋಣ ಹೆಂಗಿರ್ತೈತೆ. 2026 ಫಸ್ಟ್ ರೈಡ್ ಅಂದ್ಕೊಳ್ರಿ. ಇವಾಗಿಂದ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಇನ್ಮೇಲೆ ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋಸ್ಗಳೆಲ್ಲ ನೋಡ್ತೀರ ನೀವು ನನ್ನ ವ್ಲಾಗಲ್ಲಿ. ನೋಡೋಣ ಬನ್ನಿರಿ ಹೆಂಗಿರ್ತೈತೆ ಏನು ಅಂತ ನೋಡೋಣ. ಆ್ಯಕ್ಚುಲಿ ಫ್ಯೂಲ್ ಅಪ್ ಎಲ್ಲ ಆಯಿತು. ನಾನೇನು ಮಾಡಿದ್ದೀನಿ ಅಂದರೆ ಕ್ಯಾಮ್ರಾ ಆನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಫ್ಯೂಯಲ್ ಅಪ್ ಆಗಿದ್ದು ಎಮಿಷನ್ ಮಾಡಿಸಿದ್ದು ಏನೋ ರೆಕಾರ್ಡೇ ಮಾಡಿಲ್ಲ. ಆ್ಯಕ್ಚುಲಿ ಜಗ್ಗಿಬ್ರೋದು ಟೈರಲ್ಲಿ ಏರ್ ಇರಲಿಲ್ಲ ಹಿಂದೆ. ಸೊ ಟೈರ್ಗೆ ಏರ್ ಹೊಡ್ಸೋಣ ಅಂತ ಬಂದ್ವಿ. ಟೈಮ್ ಇಲ್ಲೇ ಆಗೋಯ್ತು ಗುರು. ಒಂದು ವಾಚ್ ಬೇರೆ ಒಳಗಡೆ ಸೇರ್ಕೊಬಿಟ್ಟೈತೆ. 6 ಗಂಟೆ ಇಲ್ಲೇ. 6 ಓಹೋ 7 8 9 10 11 12 ಗಂಟೆ ಅಂದ್ಕೊಳ್ರಿ. ಮಂಗಳೂರು ಆದರೆ 12 ಗಂಟೆ, ಧರ್ಮಸ್ಥಳ ಆದರೆ ಇನ್ನೊಂದು 4-4.25 ಅವರು. ನೋಡೋಣ ಹೆಂಗಿರ್ತೈತೆ. ತುಂಬ ದಿನ ಆದಮೇಲೆ ರೈಡ್ ಮಾಡ್ತಾಯಿದ್ದೀವಿ. ಹೆಂಗಿರ್ತೈತೆ ಏನು ಕತೆ ಅಂತ. ಬನ್ನಿ, ನಮ್ಮ ಜಗ್ಗಿ ಬೈ ಕ್ಯಾಮ್ರಾ ತಗೊಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ತಂದಿಲ್ಲ. ನೋಡಿರಿ ಇಲ್ಲಿ ಜುಗಾಡು. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ದಿನ ನಿಲ್ಲಿಸ್ಬಿಟ್ಟಿದ್ನಲ್ಲ, ರಬ್ಬರ್ ಏನೋ ಹೋಗಿರಂಗೈತೆ. ನನಗೆ ಗೊತ್ತಿಲ್ಲ, ಫುಲ್ ಹಾಕ್ಸಿದ್ದೀನಿ. ಏನಿದೆ ಹಂಗೆಲ್ಲ ಆಚೆ ಬರ್ತೈತೆ ನೋಡಿರಿ. ಇನ್ನೂ ಹಂಗಂಗೆ ಐತೆ ಬೆಟ್ಟು ಎಲ್ಲ ಆಚೆ ಬರ್ತೈತೆ. ನಾನು ಏನಪ್ಪ ಇದು ಅಂತ ನೋಡಿದ್ರೆ ಫ್ಯೂಯಲ್ ಲೀಕೇಜ್ ಆಗ್ತೈತೆ ಗುರು. ಸರಿ, ನಮ್ಮ ಜಗ್ಗಿ ಬೈದು ಗಾಡಿ ಏರ್ ಹೊಡ್ಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಆನ್ ದ ವೇ ಹೋಗ್ತಾ ವೀಡಿಯೋ ಮಾಡೋಣ. ಅಲ್ಲಿ ನೋಡ್ರಿ ಏನು ಸನ್ಸೆಟ್ ಐತೆ. ಇವಾಗ ನೋಡ್ರಪ್ಪ, ಯಾರಾದರೂ ಬಿಡ್ದಿಲಿ ಬೋಟಿಂಗು ಕಾಯಾಕಿಂಗ್ ಎಲ್ಲ ಮಾಡಬೇಕು ಅಂದರೆ ನೀವು ನೆಲ್ಲಿಗುಡ್ಡಿ ಕೆರೆಗೆ ಹತ್ರಕ್ಕೆ ಬರ್ಬೋದು. ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನಾವಂತೂ ಹೋಗಿಲ್ಲ. ನೀವೇ ನೋಡಿರಿ ಏನೈತೆ ಸನ್ಸೆಟ್ಟು, ಕ್ರೇಜಿ ಎಲ್ಲ. ಎಷ್ಟು ದಿನ ಆಗಿದ್ದು ಗುರು ಈ ಥರ ವ್ಯೂ ಎಲ್ಲ ಎಂಜಾಯ್ ಮಾಡಿ. ಚಾರ್ಜ್ ಹಾಕಿದ್ರಾ? ನಾನು ಹಾಕಿದ್ದೆ ಬೆಳಗ್ಗೆ. ತಂದಿದ್ದೀರಾ? ಒಂದು ಸರಿ ನಡೀರಿ, ಬೆಸ್ಟು. ಆ್ಯಕ್ಚುಲಿ ಇದು ಏನು ನಾವು ಯೂಸ್ ಮಾಡ್ತಾ ಇರೋದು ವಿ ರೈಡರ್ಸು. ಇದು ಕ್ರೇಜಿ ಯೂಸು ಗುರು. ನೀವು ಏನು ಅಂದ್ಕೊಳ್ರಿ, ನಮ್ಮ ಲಡಾಖಲ್ಲಿ ಇದ್ದಿದ್ದಕ್ಕೆ ಎಷ್ಟು ಉಪಯೋಗ ಆಯಿತು ಅಂತ ಅಂದರೆ, ನೀವು ಒಂದ್ಸಲ ಯಾರಾದರೂ ಫ್ರೆಂಡ್ಸು ರೈಡರ್ಗಳಿದ್ರೆ ಟ್ರೈ ಮಾಡಿ ನೋಡಿರಿ. ಒಳ್ಳೆ ಬೆನಿಫಿಟ್ಟು ಗುರು ಇದು, ಹೇಳೋದಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ ಇದು. ಹಲೋ, ಕೇಳಿಸ್ತಾಯ್ತಾ? ನಡೀರಿ ಹೊಂಟ್ಬಿಟ್ಟವ್ರು ಅವರು. ನಾವು ಇವಾಗ ಏನು ಮಾಡೋಣ? ಧರ್ಮಸ್ಥಳದಲ್ಲಿ ರೂಮ್ ಮಾಡೋಣ, ಇಲ್ಲ ಅವ್ರ ಜೊತೆನೇ ಹೋಗೋಣ? ಅವರು ಇದಕ್ಕೆ ಹೋಗ್ತಾರೆ, ಎಲ್ಲಿಗೆ? ಇದು ಯಾವುದಪ್ಪ ಅದು, ಆಳ್ವಾಸ್ ಆ ಕಾಲೇಜ್ ಐತಲ್ಲ, ಯಾವುದದು? ಮೂಡ್ಬಿದ್ರೆ ಅವ್ರು ಮೂಡ್ಬಿದ್ರೆಗೆ ಹೋಗ್ತಾರಂತೆ. ಅಲ್ಲಿ ಅವ್ರ ಫ್ರೆಂಡ್ ಗುಂಡ ಅವ್ರ ಫ್ರೆಂಡು ಅವ್ರ ಮನೇಲಿ ಕೋಲ ನಡೀತೈತಂತೆ. ಅವರು ಕೋಲಾಗ ಹೋಗ್ತಾರೆ. ನಾವು ಹೋಗ್ಬೋದು, ಆದರೆ ನಮ್ಗೆ ಧರ್ಮಸ್ಥಳ ಮಿಸ್ ಆಯ್ತೈತಲ್ಲ. ನಾವು ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅಂದರೆ, ಅವರು ಮೇ ಬಿ ನಾಳೆ ಸ್ಟೇ ಆಗ್ಬೋದು ಅನ್ಕೋತೀವಿ ನಾವು. ಇವತ್ತು ಅವರು ಕೋಳ ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನದಂಗೆ ಹೊರಡ್ತಾರೆ. ನಾವು ಇವತ್ತು ನೈಟ್ ಧರ್ಮಸ್ಥಳದಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಅವ್ರನ್ನ ಜಾಯ್ನ್ ಆಗೋಣ. ಅವರು ಇದು ಏನು ರೂಮ್ ಬುಕ್ ಮಾಡಿಸಿದ್ರಾ? ರೂಮು ಧರ್ಮಸ್ಥಳದಲ್ಲಿ. ಸೊ ಒಂದ್ಸಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಬಿಡ್ರಿ. ಯಾಕೆಂದ್ರೆ ಇವಾಗ ಆಫ್ಲೈನ್ ರೂಮ್ಗಳು ಕೊಡ್ತಾ ಇಲ್ವಂತೆ. ಆನ್ಲೈನಲ್ಲಿ ಇವತ್ತಿಗೆ ಸಿಗೋ ಡೌಟ್ ಏನೋ. ನೆನ್ನೆಗೇನೆ ರೆಡ್ ಆಗಿತ್ತು. ಒಂದ್ಸಲಿ ಫೋನ್ ಮಾಡಿಸ್ರಿ, ಆಗಿಲ್ಲ ಅಂದರೆ ನಾವೇ ಬುಕ್ ಮಾಡೋಣ ಮತ್ತೆ. ಸರಿ ಸ್ನೇಹಿತರೆ, ಮುಂದೆ ಹೋಗ್ತಾ ಸಿಗೋಣ ಬನ್ನಿ. ಸುಮಾರು ಒಂದು 6-7 ತಿಂಗಳಾದ್ಮೇಲೆ ಬರ್ತಾಯಿದ್ದೀವಿ ಹೈವೇಗೆ. ಎಷ್ಟು ದಿನ ಆಗ್ಬಿಟ್ಟಿತ್ತು ಈ ಕಡೆ ಬಂದು. ಕಾರಲ್ಲಿ
ನನಗೆ ಇದೆ ಡೆಲ್ಲಿಯಿಂದ ಬಂದಮೇಲೆ ಫಸ್ಟ್ ರೈಡು ಅನ್ಕೋತೀನಿ. ತುಂಬ ದಿನಗಳ ನಂತರ ನಮ್ಮ ಮಾಮೂಲಿ ಪಿಟ್ ಸ್ಟಾಪ್ ಇದು. ನಾವು ಹಾಸನ್ಗೆ ಹೋಗ್ಬೇಕಾದ್ರೆ ಹಾಸನ್ ಹೈವೇಗೆ ಬಂದರೆ ಈ ರೋಡ್ ಫಿಕ್ಸ್, ನಾವು ಈ ಪಿಟ್ ಸ್ಟಾಪ್ ಫಿಕ್ಸ್. ನಾವು ನಂದಿನಿ ಕಾಫಿಗೆ ಕಟ್ಕೊಂಡು ಓಡ್ತಾ ಇದ್ದೀವಿ, ನಿದ್ದೆ ಬೇರೆ ಬತ್ತೈತೆ. ಹೆಂಗಾಯ್ತು ಬ್ರೋ, 1 ವರ್ಷ ಆದಮೇಲೆ ಬರ್ತಾಯಿದ್ದೀವಿ ಈ ಕಡೆ. ಎಲ್ಲಿ ಬ್ರೋ 6 ತಿಂಗಳಾಗಿತ್ತಲ್ಲ, ಫುಲ್ ಎಲ್ಲ ಪೇಯ್ನ್ ಬರ್ತೈತೆ ಆಗಲೇ. ಏನು ಆ್ಯಕ್ಟಿವಿಟಿ ಇಲ್ಲ, ಬಾಡಿ ಆ್ಯಕ್ಟಿವೇ ಇಲ್ಲ, ಕೂತಿತ್ತವೆ ಕೂತಿ. ಆ್ಯಕ್ಚುಲಿ ನಮ್ಮ ಮಾಮೂಲಿ ರೈಡಿಂಗ್ ಗ್ಯಾಂಗು ಮುಂದೆ ಹೋಗಿದೆ. ಅವರು ಮಧ್ಯಾಹ್ನ 2:30ಗೆ ಬಿಟ್ಟವ್ರೆ. ಅವರು ಮೂಡಿಗೆರೆಗೆ ಹೋಗ್ತವ್ರೆ. ನೆಕ್ಸ್ಟು ನಮಗೆ ನಾಳೆ ಸಿಗೋ ಪ್ಲ್ಯಾನಲ್ಲಿ ಐತೆ. ಅವರು ನೋಡಬೇಕು ಏನು ಮಾಡ್ತಾರೆ ಏನು ಅಂತ. ಇಲ್ಲ ಆದರೆ ನಾವೇ ಹೊಡಿತೀವಿ. ಆ್ಯಕ್ಚುಲಿ ನಮ್ಗೆ ಮೇನ್ ಇರೋದು ಫಸ್ಟು ಧರ್ಮಸ್ಥಳ ಅಂತ. ನೋಡೋಣ ಹೆಂಗಾಗ್ತೈತೆ ಹಂಗೆ. ಅಲ್ಲಿ ಹತ್ತತ್ರ ಹೋದಾಗ ಫೋನ್ ಮಾಡ್ತೀವಿ ಹೆಂಗೆ ಎಲ್ಲಿ ಏನು ಅಂತ ನೋಡೋಣ, ಹೆಂಗೆ ಮಾಡ್ತಾರೋ ಹಂಗೆ. ಇಲ್ಲಾಂದರೆ ನಾವು ಇವತ್ತು ಧರ್ಮಸ್ಥಳ ಅಷ್ಟೇ ಹಾಕ್ಬಿಟ್ಟು ನಾಳೆ ಅವ್ರಿಗೆ ಸಿಗೋ ಪ್ಲ್ಯಾನಲ್ಲಿ ಐತೆ. ನೋಡೋಣ ಹೆಂಗಾಗ್ತೈತೆ ಹಂಗೆ ಮಾಡೋದು. ಪ್ಲಸ್ ತಗೊಂಡಿರೋ ಓಡ್ಸೋಕ್ಕಾಗಲ್ಲ. ಏನೇನೋ ಆಗ್ತೈತೆ, ರೈಟ್ ಸೈಡಲ್ಲ ಏನೇನೋ ಕಟ್ಬಿಟ್ಟಾಗಲಿ. ಬಾರು ಹಾಸನ ಹೈವೇಲಿ ಏನು ಕಮ್ಮಿ ಆದ್ರೂ ಬಾರ್ ಮಾತ್ರ ಕಮ್ಮಿ ಆಗೋದು. ಇವತ್ತು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಬಿಕಾಸ್ ವೀಕ್ ಡೇ ಅಂತ. ವೀಕೆಂಡ್ಸಲ್ಲಿ ಈ ರೋಡ್ ಬರೋದು ಕಷ್ಟಗಳು. ಈ ರೋಡೆಲ್ಲ ಈ ಸೈಡ್ಗೆ ಬರೋದೇ ಕಷ್ಟ ವೀಕೆಂಡ್ಸಲ್ಲಿ. ನೋಡ್ತಿರ್ಬೋದು ಗಾಡಿ ನಿಲ್ಸಿ ಎಷ್ಟೊಂದು ದಿನ ಆಗೈತೆ, ಸ್ಪೀಡೋಮೀಟ್ರ್ ಓಡ್ತಿಲ್ಲ, ಟ್ಯಾಂಕ್ ಪ್ಯೂರ್ ರಬ್ಬರ್ ಹೋಗೈತೆ, ಏನೇನೋ ಆಗ್ತೈತೆ. ಗಾಡಿ ಫಸ್ಟು ಎಲ್ಲ ನೀಟಾಗಿ ಸರ್ವಿಸ್ ಮಾಡಿಸ್ಬಿಟ್ಟು. ನಾವು ಲಾಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಬಂದಿದ್ದಾಗ, ಇಲ್ಲಿ ಶಿವಮೊಗ್ಗಕ್ಕಲ್ಲ ಬಂಡಾರ್ಜಾಗ ಬಂದಿದ್ದಾಗ, ಆ್ಯಕ್ಚುಲಿ ನಾವು ಬಂಡಾರ್ಜಿ ಟ್ರೆಕ್ಕಿಂಗ್ ಬಂದಿದ್ದಾಗ ನಮ್ಮ ಬಾಯ್ಸ್ ಜೊತೆ ಅವಾಗ ಅದೇ ನೇರ ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಹೋಗಿದ್ದು ಲಾಸ್ಟು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಒಂದ್ಸಲ ಮಂಗ್ಳೂರ್ಗೆ ಹೋಗಿದ್ದೆ ಸ್ನೇಹಿತರೆ, ಏನೋ ಕೆಲಸದ ಮೇಲೆ. ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಟ್ಟೈತೆ ಅಂತಂದರೆ, ಬರೀ 1,100 ರೂಪಾಯಿಗೆ ನಮ್ಮ ಮನೆಯಿಂದ ಮಂಗ್ಳೂರಿಗೆ ಹೋಗಿ, ಮಂಗಳೂರಿಂದ 1,000 ರೂಪಾಯಿಗೆ ರಿಟರ್ನ್ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೈಕಾಗಿ ಕೊಟ್ಟಿತ್ತು ಮೈಲೇಜ್. ನಾನೇ ತಲೆ ಕೆಡಿಸ್ಕೊಂಡಿದ್ದೆ, ಇಷ್ಟೊಂದು ಕೊಡ್ತೈತೆ ಮೈಲೇಜು. ಫೈನಲಿ ಸ್ನೇಹಿತರೆ, ವೆಲ್ಕಮ್ ಟು ಹಾಸನ್. ಇದು ಇನ್ನೂ ರೆಡಿ ಮಾಡಿಲ್ಲ ಗುರು ರೋಡು. ನಾನು ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆಯಿಂದನೂ ಹಿಂಗೆ ಬಿದ್ದೈತೆ ರೋಡ್. ಇದು ಇನ್ನೂ ರೆಡಿ ಮಾಡಿಲ್ಲ. ನೋಡ್ರಿ ಹೆಂಗೆ ಬರ್ತಾರೆ IB ಹಾಕ್ಕೊಂಡು. ನಾವು ಹೋಗ್ಲಿ ಪಾಪ ಅಂತ ಪಾಗ್ಲಂಪೆಲ್ಲ ಆಫ್ ಮಾಡ್ಕೊ ಬಂದರೆ IB ಹಾಕ್ಕೊಂಡು ಹೆಂಗೆ ಬರ್ತಾರೆ ನೋಡಿ. ಒಬ್ರನ್ನ ಲೋಬಿ ಮಾಡ್ತಾರ ಒಬ್ಬರು. ಇದರಲ್ಲಿ ಪೊಲೀಸವ್ರು ಹಿಡಿತಾರೆ ನಮ್ಮನ್ನ. ಇದೇನೋ ಫಾಗ್ ಲ್ಯಾಂಪ್ ಹಾಕಿದ್ದೀರಾ ಅಂತ. ಇವರು ಫಾಗ್ ಲ್ಯಾಂಪ್ ಹಾಕಲಿಲ್ಲ ಅಂದರೆ ನಮ್ಗೆ ರೋಡ್ ಕಾಣೋದು ಹೆಂಗೆ? ಇವ್ರ ಕಂಪ್ನಿ ಲೈಟ್, ಅದೇ ಇವ್ರ ಕಂಪ್ನಿ ಲೈಟಲ್ಲಿ ಕೊಟ್ಬಿಟ್ರೆ ಊಟ ಓಡಿಸ್ಕೊಂಡು ಹೋಗ್ಬಿಡ್ತೀವಿ ನಾವು. ಇವ್ರ ಕಂಪ್ನಿ ಲೈಟ್ ಏನಾನ ಹಾಕೊಂಡು ಓಡಿಸ್ಬಿಟ್ರೆ ನೋಡ್ರಿ ಹಿಂಗೆ ಹಾಕ ಬರ್ತಾರೆ. ಏನು ಕಾಣಿಸ್ತದೆ ಇದರಲ್ಲಿ? ಅದು ಕಂಪ್ನಿ ಲೈಟ್ಗಳವು. ಇಲ್ಲಿಂದ ಇನ್ನೊಂದು 80 ಕಿಲೋಮೀಟ್ರು, 80-90 ಇರ್ಬೋದು ಧರ್ಮಸ್ಥಳ. ಊಟಕ್ಕೆ ಹಾಕಬೇಕು ಗುರು. ಊಟದ ಟೈಮ್ ಆಯಿತು, 9 ಗಂಟೆ. ರಾತ್ರಿ
ಇಲ್ಲಿರೋ ಲೈಟ್ಗಳಿಗೆ ಗ್ಲಾಸ್ ಹಾಕಿದ್ರೆ ಏನು ಕಾಣಿಸ್ತಿಲ್ಲ, ರೋಡೇ ಕಾಣಿಸ್ತಿಲ್ಲ, ಝೀರೋ ವಿಸಿಬಿಲಿಟಿ. ಅದು ರೋಡ್ ರೆಡಿ ಆಗೈತಲ್ಲ, ಇವ್ರಿಗೆ ಬಿಡೋಕೆ ಏನು ಕಷ್ಟ. ಇವ್ರು ನೋಡ್ರಿ ಅಣ್ಣ, ಶಬಾಷ್. ಈ ಧೂಳಿಗೆ ಅಷ್ಟೇ, ಏನು ಹೇಳಿ. ಸರಿ ಸ್ನೇಹಿತರೆ, ಒಂದು ಊಟಕ್ಕೆ ನ್ಯಾಪ್ ಹಾಕ್ಕೊಂಡು ಎಲ್ಲಾದರೂ ಶಿಸ್ತಾಗಿ ಸಿಗೋಣ. ಮತ್ತು ನಿಮ್ಮ ಭೇಟಿ ಊಟದ ನಂತರ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಗೆಲ್ವತ್ಯೋ ಲೋಪಾರ್ ಮನೇಲಿ ಮುಗಿಸೋ ಕಳಿಸಿಲ್ವಾ? ಏನು ಹೇಳಿ, ಹಾಸನ್ ಹೈವೇ ಪಾಸ್ ಆಗಿಬಿಟ್ವಿ. ಹಾಸನ್ನು ಕರೆಕ್ಟು ಪ್ರಾಪರ್ ಸಿಟಿ ಒಳಗಡೆ ಹೋಗಲಿಲ್ಲ. ಈ ಕಡೆ ಹೈವೇಲಿ ಬಂದ್ವಿ. ಒಂದೇ ಒಂದು ವೆಜ್ ಹೋಟ್ಲು ಕಾಣಿಸ್ತಿಲ್ಲ ಗುರು. ಬಾರ್ ಮಾತ್ರ ಇಟ್ಟಾಡ್ಕೊಂಡು ಬಿದ್ದವೆ, ಒಂದೇ ಒಂದು ವೆಜ್ ಹೋಟ್ಲು ಇಲ್ಲ. ನೋಡ್ರಿ, ಯಾರಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ವೆಜ್ ಹೋಟ್ಲು ಮಾಡಿಬಿಡ್ರಿ, ಒಳ್ಳೆ ವ್ಯಾಪಾರ ಆಯ್ತೈತೆ. ಹಳ್ಳಿ ಮನೆ ಯಾವುದೋ ಐತೆ ನೋಡೋಣ. ಅಣ್ಣ ಊಟ ಆಯ್ತಾ? ಹೆಂಗ್ರೋ ಮಾಡ್ಬಿಡೋಣ. ಏನು ಹೇಳಿ, ಇವಾಗ ಒಂದು ಸಿಕ್ತು. ರೊಮ್ಯಾಂಟಿಕ್ ಟೈಮ್ ಅಂತ. ಸರಿ ಸ್ನೇಹಿತರೆ, ಊಟ ಮಾಡ್ಕೊಂಡು ಸಿಗೋಣ.